ಎಲ್ರಿಗೂ ನಮಸ್ಕಾರ. ಕರೆಂಟ್ ಲೊಕೇಶನ್ ನೋಡ್ಕೊಬೋದು. ಯಶವಂತಪುರ ಜಂಕ್ಷನಲ್ಲಿದ್ದೀನಿ, ಅಂದರೆ ಯಶವಂತಪುರ ರೈಲ್ವೆ ಸ್ಟೇಷನ್ ಹತ್ರನೇ ಇದ್ದೀನಿ. ಯಶವಂತಪುರಿಂದ ಯಾವ ಟ್ರೈನ್ ಜರ್ನಿ ತೊಗೊಂಬಂದಿದ್ದೀನಿ ಅಂದರೆ 06257 ಯಶವಂತಪುರ ಮಂಗಳೂರು ದಸರಾ ಸ್ಪೆಷಲ್ ಎಕ್ಸ್ಪ್ರೆಸ್ಸಲ್ಲಿ ಯಶವಂತಪುರದಿಂದ ನೈಟ್ 11:55 ಬಿಟ್ಟು ನೆಕ್ಸ್ಟ್ ಡೇ ಬೆಳಗ್ಗೆ 11:15 ರೀಚ್ ಆಗುತ್ತೆ ಮಂಗಳೂರು ಜಂಕ್ಷನ್. ಅಂದರೆ ಇದು ಮಂಗಳೂರು ಸೆಂಟ್ರಲ್ಗೆ ಹೋಗೋಲ್ಲ, ಮಂಗಳೂರು ಜಂಕ್ಷನ್ಗೆ ಹೋಗುತ್ತೆ. ಮತ್ತು ನೀವು ಬೆಂಗಳೂರಿಂದ ಮಂಗಳೂರಿಗೆ ಆಲ್ಮೋಸ್ಟ್ 3 ಟ್ರೈನ್ಸ್ ಏನೋ ಇದೆ ನೈಟ್ ಹೊತ್ತು. ಒಂದು KSR ಬೆಂಗಳೂರು ಕಾರವಾರ ಪಂಚಗಂಗಾ ಎಕ್ಸ್ಪ್ರೆಸ್ಸು, ಇನ್ನೊಂದು ಬಂದ್ಬಿಟ್ಟು KSR ಬೆಂಗಳೂರು ಕಣ್ಣೂರು ಎಕ್ಸ್ಪ್ರೆಸ್ಸು, ಮತ್ತು ಇನ್ನೊಂದು SMT ಬೆಂಗಳೂರು ಮುರುಡೇಶ್ವರ ಎಕ್ಸ್ಪ್ರೆಸ್ಸು ವಯಾ ಮೈಸೂರು ಮೇಲೆ. ಆ ಟ್ರೈನಲ್ಲಿ ಅದು ಈಗ ದಸರಾ ಟೈಮಲ್ಲಿ ನಿಮಗೆ ಅದರ ಸೀಟ್ ಸಿಗೋದಿಲ್ಲ. ಈಗ ನಾರ್ಮಲ್ ಸೀಟ್ ಸಿಕ್ಕಿಲ್ಲ ಅಂದರೆ ಎಷ್ಟು ಜನ ಹೋಗ್ತಾರೆ ಬಸ್ಸಲ್ಲಿ, ಎಷ್ಟು ಜನ ಹೋಗ್ತಾರೆ ಜನರಲಲ್ಲಿ ಹೋದರೆ ನಿಮಗೆ ಸೀಟಲ್ಲ, ಕಾಲಿಡೋಕ್ಕೂ ಜಾಗ ಸಿಗೋಲ್ಲ. ಅದಕ್ಕೆ ನಮ್ಮ ಇಂಡಿಯನ್ ರೈಲ್ವೇಸ್ ಅವರು ಇಷ್ಟೊಂದು ಕಷ್ಟಪಡೋದು ಯಾಕೆ, ನೀವು ತಗೊಳ್ಳಿ ಅಂತ ನಿಮ್ಮ ರೂಟಲ್ಲಿ ಒಂದು ಸ್ಪೆಷಲ್ ಟ್ರೈನ್ ಬಿಡ್ತೀನಿ ಅಂತ ಮಂಗಳೂರಿಗೆ ಒಂದು ದಸರಾ ಸ್ಪೆಷಲ್ ಕೊಟ್ಟಿದ್ದಾರೆ. ಆ ಟ್ರೈನಲ್ಲಿ ಇವತ್ತು ನಾನು ಜರ್ನಿ ಮಾಡ್ತಿರೋದು. ಮತ್ತು ಇವತ್ತು ನಾನು ಟ್ರಾವೆಲ್ ಮಾಡ್ತಿರೋ ಕೋಚ್ ಬಂದ್ಬಿಟ್ಟು ಜನರಲಲ್ಲಿ. ಯಾಕಂದರೆ ಎಷ್ಟೋ ನನ್ನದು ಟಿಕೆಟು ವೇಟಿಂಗಲ್ಲಿದ್ದು RAC ಆಗ್ಬಿಟ್ಟು ಇನ್ನೊಬ್ಬರು RACಯಿಂದ ಕನ್ಫರ್ಮ್ ಆಗುತ್ತೆ. ಆದರೆ ನಾವು ಹೋಗ್ತಿರೋದು ಹೆಂಗಂದರೆ ವೇಟಿಂಗಲ್ಲಿದ್ದು ಕ್ಯಾನ್ಸಲ್ ಆಗಿಬಿಡ್ತಾರೆ. ಆಗ ಜನರಲಲ್ಲಿ ಹೋದರೆ ಸೀಟ್ ಸಿಗುತ್ತೆ. ಹಂಗೆ ಸಮ್ಮರ್ದು ಮತ್ತು ಟಿಕೆಟ್ ಫೇರು ಅದೆಲ್ಲ ಮುಂದಕ್ಕೆ ತೋರಿಸ್ಕೊಂಡು ಹೋಗ್ತಾ ಇರ್ತೀನಿ. ಮತ್ತು ಹೇಳಿದ್ನಲ್ಲ ನಿಮಗೆ, ವೇಟಿಂಗಲ್ಲಿದ್ದು ಕ್ಯಾನ್ಸಲ್ ಆಗುತ್ತಲ್ಲ ಟಿಕೆಟ್ಸ್, ಅಷ್ಟು ಜನಗಳಲ್ಲಿ ನಾನು ಒಬ್ಬ ಸೇರ್ಕೊತೀನಿ. ಯಾಕಂದರೆ ನಾನು ಬುಕ್ ಮಾಡಿದ್ದೆ ಟಿಕೆಟು, ಅದೇ ನಂದು ಕನ್ಫರ್ಮ್ ಆಗಲಿಲ್ಲ. ಎಂಡ್ ಮೂಮೆಂಟಲ್ಲಿ ಬುಕ್ ಮಾಡಿದೆ. ನಿನ್ನೇನು ಬುಕ್ ಮಾಡ್ಕೊಂಡಿದ್ದೆ ಅಂದರೆ ಇವತ್ತು ಡೇಟ್ ಬಂದ್ಬಿಟ್ಟು 30ನೇ ತಾರೀಕು ಸೆಪ್ಟೆಂಬರ್. ಅಂದರೆ ನಾನು 29ನೇ ತಾರೀಕು ಬುಕ್ ಮಾಡ್ಕೊಂಡಿದ್ದೆ, ಆಗುತ್ತೆ ಅಂದ್ಕೊಂಡಿದ್ದೆ. ವೇಟಿಂಗ್ ಲಿಸ್ಟ್ 10 ಬಂದು ನಿಂತ್ಕೊಂಡ್ಬಿಡ್ತು. ಅದುವೇ ಈ ಟ್ರೈನ್ ಏನೇ ಅಂದರೆ ಎಷ್ಟು ಬೇಡಿಕೆ ಇದೆ ಅಂದರೆ 24 ಇಲ್ಲ 25ನೇ ತಾರೀಕೇನೋ ಟಿಕೆಟು ಬುಕ್ಕಿಂಗ್ ಓಪನ್ ಆಗಿದ್ದೆ. ಅಂದರೆ ದಸರಾ ಸ್ಪೆಷಲ್ ಅಂತ ಅನೌನ್ಸ್ಮೆಂಟ್ ಆಗಿದ್ದು. ವಿತಿನ್ 2 ಡೇಸ್ ಒಳಗಡೆ 500-600 ಸೀಟ್ಸು 2 ದಿನದಲ್ಲಿ ಫಿಲ್ ಆಗಿದೆ. ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಆ ರೇಂಜಿಗೆ ಬೇಡಿಕೆ ಇದೆ ಬೆಂಗಳೂರಿಂದ ಮಂಗಳೂರಿಗೆ ಟ್ರೈನ್ಸ್ ಬಗ್ಗೆ ಅಂತ. ಯಾಕಂದರೆ ಡೇ ಟ್ರೈನ್ಸ್ ಎಲ್ಲ ಕ್ಯಾನ್ಸಲ್ ಆಗಿದೆ. ಇನ್ನು ನೈಟ್ ಟ್ರೈನ್ಸ್ ಇರೋದೇ 3. ಇದು ನಮ್ಮೂರಿನ ಟ್ರೈನ್ಸ್ಗಳು ನಮ್ಮೂರಿಗೆ ಸ್ಪೆಷಲ್ ಬಿಟ್ಟಿದ್ದಾರೆ ಅಂದರೆ ನಾವು ಮಾಡದೇ ಇರೋಕ್ಕಾಗ್ತದಾ ಹೇಳಿ? ಅದಕ್ಕೆ ನಾನೊಂದು ದಸರಾ ಸ್ಪೆಷಲ್ ಎಕ್ಸ್ಪ್ರೆಸ್ಸು ಯಾವ ಥರ ಜನರಲಲ್ಲಿ ಯಾವ ಥರ ರೆಸ್ಪಾನ್ಸು ಮತ್ತು ಟಿಕೆಟ್ಸೆಲ್ಲ ಹೆಂಗೆ, ಅದು ಯಾವ ಥರ ಎಲ್ಲ ಹೆಂಗಿರುತ್ತೆ ಅಂತ ಒಂದು ಫುಲ್ ಜರ್ನಿ ಮಾಡೋಣ ಅಂತ ಬಂದಿದ್ದೆ. ಯಶವಂತಪುರ ಜಂಕ್ಷನಲ್ಲೇ ಇದ್ದೀನಿ. ಮೆಟ್ರೋ ಸ್ಟೇಷನ್ ಕೆಳಗಡೆ ಇದೆ. ಇದು ಮೆಟ್ರೋ ಸ್ಟೇಷನು. ನಿಮಗೆ ತೋರಿಸ್ತೀನಿ ಎಂಟ್ರೆನ್ಸ್ ಯಾವ ಥರ ಇದೆ ಅಂತ. ಮತ್ತು ಹೋಗುವ 11:55 ಟೈಮ್ ಇರೋದು. ಇವಾಗ ಅಲ್ಲೇ 11 ಗಂಟೆ ಆಗ್ತಾ ಬಂತು. ನಡೀರಿ ಹೋಗೋಣ ಹೆಂಗಿರುತ್ತೆ. ಟಿಕೆಟು ನಾನು UTS ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೀನಿ. ಮತ್ತು ನಡಿ ಹೋಗೋಣ. ಸ್ಪೆಷಲ್ ಟ್ರೈನು ಅಂದರೆ ನಾನು SMT ಬೆಂಗಳೂರು ಬೀದರ್ ಮಾಡಿದ್ದೆ ಸ್ಪೆಷಲ್ ಎಕ್ಸ್ಪ್ರೆಸ್ಸಲ್ಲಿ. ಆಗ ಅದು ಆನ್ ಟೈಮಲ್ಲಿ ಹೋಗುತ್ತೆ. ಈ ಸ್ಪೆಷಲ್ ಎಕ್ಸ್ಪ್ರೆಸ್ ಏನು ಬಿಫೋರ್ ಹೋಗುತ್ತೆ ಹೆಂಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಆಲ್ಮೋಸ್ಟ್ ಸ್ಪೆಷಲ್ ಟ್ರೈನ್ಸ್ಗಳೇನಿದೆಯಲ್ಲ ಅದು ಲೇಟಾಗೇ ಹೋಗುತ್ತೆ, ಯಾವುದೇ ಡೆಸ್ಟಿನೇಷನ್ ಆದರೂ. ಅದು ಇದು ಹಿಂಗೆ ಸ್ಪೆಷಲ್ಲು ಕರ್ನಾಟಕದಲ್ಲಿ ಓಡಾಡುತ್ತಲ್ಲ SW ಅವ್ರದ್ದು, ಅದು ಯಾವ ಥರ ಇರುತ್ತೆ ಅಂತ ಮುಂದಕ್ಕೆ ತೋರಿಸ್ಕೊಂಡು ಹೋಗ್ತೀನಿ. ಮೆಟ್ರೋ ಸ್ಟೇಷನ್ನು ಎಳ್ದಿದ ತಕ್ಷಣ ನಿಮಗೆ ಎದುರುಗಡೆ ಕಾಣಿಸುತ್ತೆ ಯಶವಂತಪುರ ರೈಲ್ವೆ ಸ್ಟೇಷನ್ನು. ಈಸಿಯೆಸ್ಟ್ ವೇ ಅಂತಲೇ ಹೇಳ್ಬೋದು ಗುರು. ಮತ್ತು ನೋಡ್ಬೋದು ನೀವು ಇಲ್ಲಿ ಯಶವಂತಪುರ ರೈಲ್ವೆ ಸ್ಟೇಷನ್ ರೀಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇದೆ. ಯಾಕಂದರೆ ಇಲ್ಲೊಂದು ಹೋಟ್ಲೆಲ್ಲ ಇತ್ತು, ಕ್ಯಾಟರಿಂಗ್ ಸ್ಟಾಲ್ ಎಲ್ಲ ಅದೆಲ್ಲ ಹೊಡೆದಾಕಿದ್ದಾರೆ. ಯಾಕಂದರೆ ಇಲ್ಲಿ ಟಿಕೆಟ್ ಕೌಂಟ್ರ್ ಕೂಡ ಇತ್ತು. ಈಗ ಈ ಕಡೆ ಆಗಿದೆ ಎಂಟ್ರೆನ್ಸು. ಇಲ್ಲೊಂದು ಎಂಟ್ರೆನ್ಸ್ ಇದೆ, ಅದೇ ಈಗ ಕ್ಲೋಸ್ ಆಗಿದೆ. ಹಿಂಗೆ ಹೋಗೋಣ ಬನ್ನಿ ತೋರಿಸ್ತೀನಿ. ಯಾಕಂದರೆ ಇದು ನಾರ್ಮಲ್ ಇಲ್ಲಿ ಟಿಕೆಟ್ ಕೌಂಟರ್ ಎಲ್ಲ ಇಲ್ಲೂ ಇತ್ತು, ಇಲ್ಲಿ ಹೊಡೆದಾಕಿದಾರಲ್ಲ. ನೋಡ್ಕೊಂಬರೋಣ ಯಾವ ಥರ ಇದೆ ಅಂತ. ಮತ್ತು ಹೇಳಿದ್ನಲ್ಲ ಟಿಕೆಟ್ ಕೌಂಟರ್ಸ್ ಇದೆ ಇದ್ದಿದ್ದು, ಇದೆಲ್ಲ ಹೊಡೆದಾಕಿದೆ. ಇಲ್ಲೊಂದು ಹೋಟೆಲ್ ಕೂಡ, ರೆಸ್ಟೋರೆಂಟ್ ಕೂಡ ಇತ್ತು. ಸಕ್ಕದಾಯ್ತು ಇಲ್ಲದು. ಮತ್ತು ಈಗ ನಾವು ಎಂಟ್ರ್ ಆಗಿದ್ದೀವಿ ಪ್ಲ್ಯಾಟ್ಫಾರ್ಮ್ ನಂಬರ್ 6. ಪ್ಲ್ಯಾಟ್ಫಾರ್ಮ್ ನಂಬರ್ 6ಅಲ್ಲಿ ನೀವು ನೋಡ್ತಿರಂಗೆ ಯಶವಂತಪುರ ಶಿವಮೊಗ್ಗ ಇಂಟರ್ಸಿಟಿ ಎಕ್ಸ್ಪ್ರೆಸ್ಸು ಬಂದು ಪ್ಲ್ಯಾಟ್ಫಾರ್ಮ್ ನಂಬರ್ ಹಾಕಿದ್ದಾರೆ. ಒಂದೇನು ಅಂದರೆ ಸ್ಪೆಷಲ್ ಟ್ರೈನ್ನಾಗ ಇತ್ತು. ನಾನು ಹೇಳ್ದಂಗೆ ನಾನು ಜರ್ನಿ ಮಾಡೋಕ್ಕೆ ಬಂದಿದ್ದೆ. ಅದೇ ಯಶವಂತಪುರ ಮಂಗಳೂರು ದಸರಾ ಸ್ಪೆಷಲ್ ಟ್ರೈನು. ದಸರಾ ಸ್ಪೆಷಲ್ ಟ್ರೈನ್ ಅಂದರೆ ಅದರಲ್ಲೊಂದು ಸ್ಪೆಷಲ್ ಟ್ರೀಟ್ಮೆಂಟ್ ಇರಲೇಬೇಕು. ಏನಾಯಿತು ಅಂದರೆ ಈಗ ನಮ್ಮ ಟ್ರೈನು ರೀಶೆಡ್ಯೂಲ್ ಆಗಿದೆ. ಅಂದರೆ 11:55 ಬಿಡಬೇಕಾಗಿತ್ತು ಟ್ರೈನು, 1:00 ಬಿಡುತ್ತಂತೆ. ಹೇಳಿಲ್ವಾ ದಸರಾ ಸ್ಪೆಷಲ್ ಎಕ್ಸ್ಪ್ರೆಸ್ ಅಂದಮೇಲೆ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಅಂತ ಇದ್ದೇ ಇರುತ್ತೆ. ಅಲ್ಲೇ ಸ್ಪೆಷಲ್ ಟ್ರೀಟ್ಮೆಂಟ್ ಸ್ಟಾರ್ಟೇ ಆಗಿಬಿಡ್ತು ಗುರು.
ಇಲ್ಲಿಂದ ಹೊರಡೋದೇ ಲೇಟು ಗಾಡಿ. ಮಧ್ಯರಾತ್ರಿ 1:30 ಡಿಪಾರ್ಟ್ ಆಗುತ್ತೆ. ಅಂದರೆ 1:50, 12:55, 1:45 ಗಂಟೆ 1:15 ಗಂಟೆ ರೀಶೆಡ್ಯೂಲ್ ಆಗಿದೆ. ಮತ್ತು ಮಿಡ್ ನೈಟ್ 1:30ಗೆ ಡಿಪಾರ್ಟ್ ಆಗುತ್ತೆ ಯಶವಂತಪುರ ಜಂಕ್ಷನಿಂದ. ಹೇಳಿಲ್ವಾ, ಸ್ಪೆಷಲ್ ಎಕ್ಸ್ಪ್ರೆಸ್ ಯಾವುದೋ ಒಂದು ರೂಟಲ್ಲಿ ಆನ್ ಟೈಮಲ್ಲಿ ಹೋಗ್ಬೋದು, ಎಲ್ಲ ರೂಟಲ್ಲಿ ಹೋಗುತ್ತೆ ಅಂತ ಹೇಳೋಕ್ಕಂತೂ ಆಗಲ್ಲ. ನೋಡಿ, ಸ್ಟಾರ್ಟಿಂಗು ಮೊದಲನೇ ದಿನ ಇವತ್ತು ಯಶವಂತಪುರ ಮಂಗಳೂರು ಸ್ಪೆಷಲ್ ಎಕ್ಸ್ಪ್ರೆಸ್ಗೆ ಇವತ್ತೇ ರೀಶೆಡ್ಯೂಲ್ ಮಾಡಿದ್ದಾರೆ. ಏನಕ್ಕೆ ರೀಶೆಡ್ಯೂಲ್ ಆಯಿತು ಅಂತ ನಂಗೆ ಗೊತ್ತಿಲ್ಲ, ರೀಸನ್ ಏನು ಹೇಳ್ತಾಯಿಲ್ಲ ಇವರು. ಯಾಕಂದ್ರೆ ಇಲ್ಲಿ ಅನೌನ್ಸ್ಮೆಂಟ್ ಬೋರ್ಡಲ್ಲಿ ನೋಡಿದಾಗಲೂ ಅಷ್ಟೇ ಇದರಲ್ಲಿ ರೀಶೆಡ್ಯೂಲ್ಡ್ ಅಂತ ಬಂತು. 06257 ಯಶವಂತಪುರ ಮಂಗಳೂರು ಎಕ್ಸ್ಪ್ರೆಸ್ಸು. ನೋಡಬೇಕು ಎಷ್ಟೊತ್ತಾಗ್ಬೋದು ಬರೋಕ್ಕೆ. ಇನ್ನೂ ಪ್ಲ್ಯಾಟ್ಫಾರ್ಮ್ಗೆ ಹಾಕಿಲ್ಲ ಗಾಡಿ. ಆದಮೇಲೆ ಇವತ್ತು ಯಶವಂತಪುರ ಬಿಜಾಪುರ ಅದು ದಸರಾ ಸ್ಪೆಷಲ್ ಇತ್ತು. ಅದು 1:30 ಗಂಟೆ ಅದು ಲೇಟಾಗಿ ಡಿಪಾರ್ಚರ್ ಆಗಿದೆ. ಇವಾಗ ನಮ್ಮ ಟ್ರೈನ್ ಅಂತೂ 1:45 ರೀಶೆಡ್ಯೂಲು, ಅಂದರೆ ಮಧ್ಯರಾತ್ರಿ 1:15 ಡಿಪಾರ್ಟ್ ಆಗುತ್ತೆ. ನೋಡ್ಕೊಳ್ಳಿ, ಟೈಮು ಬಂದ್ಬಿಟ್ಟು 12:17 ಆಗ್ತಾ ಬಂತು. ಇವಾಗ ನಮ್ಮ ಟ್ರೈನು ಪ್ಲ್ಯಾಟ್ಫಾರ್ಮ್ ನಂಬರ್ 6ಗೆ ಹಾಕಿದ್ದಾರೆ. ಇನ್ನೊಂದೇನು ಅಂದರೆ ಬೋರ್ಡ್ಸ್ ಇಲ್ಲ ಗುರು. ಯಾವುದೇ ಕೋಚ್ ಆಗಿರ್ಬೋದು, ಹಿಂದೆಯಿಂದ ಫುಲ್ ನೋಡ್ಕೊಂಬಂದು ಬೋರ್ಡ್ಸೇ ಇಲ್ಲ. ಕೇಳ್ಬಿಟ್ಟು ಇದು ಮಾಡ್ತಾರೆ. ಅದು ಬೇರೆ ಕೋಚ್ ಡಿಟ್ಯಾಚ್ ಬೇರೆ ಇದೆ. ಅರ್ಧ ಕೋಚ್ ತೆಗೆದಿದ್ದಾರೆ, ಅರ್ಧ ಕೋಚ್ ಇದೆ. ಅಂದರೆ ಇದು ಸ್ಲೀಪರ್ ಕ್ಲಾಸು, ಇದು ಜನರಲ್. ಮಂಗಳೂರ್ದು ಅಂತ ಇದು ನೋಡ್ಕೊಂಬರವ ಹೆಂಗಿರುತ್ತೆ. ICF ಹೋಗ್ರು, ನಾನು LHB ಅಂದ್ಕೊಂಡಿದ್ದೆ, ಆದರೆ ICF ಕೊಟ್ಟಿದ್ದಾರೆ. ಮತ್ತು ನೋಡು ಗುರು, ಫ್ರಂಟಲ್ಲಿ ಬೋರ್ಡ್ ಹಾಕಿದ್ದಾರೆ ಯಶವಂತಪುರ ಮಂಗಳೂರು ಸ್ಪೆಷಲ್ ಎಕ್ಸ್ಪ್ರೆಸ್ಸು ಅಂತ. ಅಲ್ಲಿ ಹತ್ಬೇಕು, ಇಲ್ಲಲ್ಲ ಅಲ್ಲಿ ನೋಡುವ. ಮತ್ತು ಯಾವ ಇಂಜಿನ್ ಇದೆ ಅಂದರೆ KGM ಇಲ್ಲ WDP-40 ಯಾವುದೋ ಇಟ್ಟಿರ್ತಾರೆ ಇರೋರು. KGM WDP-40 ಇದೆ. ಅದು ಪೇಂಟ್ ಎಲ್ಲ ಮಾಡೋರು ಗುರು. ಪೇಂಟಿಂಗ್ ಸ್ಮೆಲ್ ಅಂತ ಇದೆ ಫುಲ್ಲು. 2010 ಮ್ಯಾನುಫ್ಯಾಕ್ಚರ್ಡ್ ಕೋಚ್ ಇದು. ಅದೇ ಇದರಲ್ಲಿ ನೋಡಿದ್ರಲ್ಲ ಫುಲ್ ಅಂದರೆ ಫುಲ್. ಇವಾಗ ಸದ್ಯಕ್ಕೆ ಈ ಮಟ್ಟಿಗೆ ಖಾಲಿ ನೋಡೋಕ್ಕೆ ಸಿಗುತ್ತೆ ಟ್ರೈನಿಂದು. ಮತ್ತು ಇವು ಫುಲ್ ಖಾಲಿ ಇದೆ ಗುರು. ಜನರಲ್ ಕೋಚು ಖಾಲಿ ಉಂಟು ಈ ಕೋಚು. ಇದು ಅಷ್ಟೇ. ಟೈಮ್ ನೋಡ್ಕೊಳ್ಳಿ, 1:34 ಆಗ್ತಾ ಬಂತು. ಅಂದರೆ 4 ನಿಮಿಷ ಡಿಲೇಯಿಂದ ನಾವು ಡಿಪಾರ್ಟ್ ಆಗ್ತಾಯಿದ್ದೀವಿ ಯಶವಂತಪುರ ಜಂಕ್ಷನ್ ಪ್ಲ್ಯಾಟ್ಫಾರ್ಮ್ ನಂಬರ್ 6ಇಂದ. ಈಗ ನಾವು ಡಿಪಾರ್ಟ್ ಆಗಿದ್ದೀವಿ ಯಶವಂತಪುರ ಜಂಕ್ಷನಿಂದ. ಇವಾಗ ನೋಡೋ ಟೈಮ್ ಬಂದ್ಬಿಟ್ಟು 1:15 ಅಂದರೆ 1:40 ಆಗ್ತಾ ಬಂತು. ನಾನು ಹೋಗಿ ಸ್ವಲ್ಪ ಮಲ್ಕೊತೀನಿ. ಹೆಂಗೂ ಮೇಲ್ಗಡೆ ಸೀಟ್ಸ್ ಖಾಲಿನೇ ಇದೆ. ಇವಾಗ ನಾನು ಮಲ್ಕೊತೀನಿ. ಈಗ ಬೆಳಿಗ್ಗೆ ಹೆಂಗೆ ಅಂದರೂ ಸಕಲೇಶ್ಪುರದಿಂದ ಕವರ್ ಮಾಡೋಕ್ಕೆ ಶುರು ಮಾಡುವ, ಇಲ್ಲ ಆದರೆ ಹಾಸನಿಂದ ಸ್ಟಾರ್ಟ್ ಮಾಡ್ತೀನಿ ಚಿಕ್ಕ ಆಯಿತು ಅಂದರೆ. ಇಲ್ಲ ನಾನು ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ನನಗೂ ಕಣ್ಣು ಸ್ವಲ್ಪ ಉರಿಯೋಕ್ಕೆ ಶುರು ಆಗ್ತಿದೆ. ಎಲ್ಲಿ ಚಿಕ್ಕ ಆಗುತ್ತೋ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ನೈಟ್. ಸೊ ಗುಡ್ ಮಾರ್ನಿಂಗ್ ಗೈಸ್, ಗುಡ್ ಮಾರ್ನಿಂಗ್ ಫ್ರಮ್ ಸಕಲೇಶ್ಪುರ. 216 ಕಿಲೋಮೀಟ್ರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಸಕಲೇಶ್ಪುರಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು SKLR.
ಆ್ಯಕ್ಚುಲಿ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಗಿನ ಜಾವ 4 ಗಂಟೆ 50 ನಿಮಿಷಕ್ಕೆ ಅದರ ಬಂದೈತ್ರಿ. ಇಲ್ಲಿ 5 ಗಂಟೆ 50 ನಿಮಿಷ. 1 ಅವರ್ ಡಿಲೇಯಿಂದ ನಾವು ರೀಚ್ ಆಗಿದ್ದೀವಿ ಈಗ ಸಕಲೇಶ್ಪುರಗೆ. ಇಲ್ಲಿ 10 ನಿಮಿಷ ಹಾಲ್ಟ್ ಇದೆ. 10 ನಿಮಿಷ ಹಾಲ್ಟ್ ಏನಕ್ಕೆ ಅಂದರೆ ಇಲ್ಲಿ ಎಕ್ಸ್ಟ್ರಾ ಬ್ರೇಕರ್ಸ್ ಅಟ್ಯಾಚ್ ಮಾಡ್ಕೊತಾರೆ, ಅಂದರೆ ಮುಂದೆ ಅಟ್ಯಾಚ್ ಮಾಡ್ಕೊತಾರೆ. ನೀವು ಸುಬ್ರಹ್ಮಣ್ಯದಿಂದ ಬರಬೇಕಾದ್ರೆ ಮಾತ್ರ ಬ್ಯಾಂಕರ್ಸ್ ಅಟ್ಯಾಚ್ ಮಾಡ್ಕೊತಾರೆ, ಯಾಕಂದರೆ ಪುಷ್ಷಿಗೆ. ಈಗ ಸಕಲೇಶ್ಪುರದಿಂದ ಹೋಗ್ಬೇಕಾದ್ರೆ ಮಾತ್ರ ಬ್ರೇಕರ್ಸ್ ಅಟ್ಯಾಚ್ ಮಾಡ್ಕೊತಾರೆ ಇದಕ್ಕೆ. ನೋಡುವ ಹೆಂಗಿರುತ್ತೆ ಅಂತ. ಹುಡುಗರು ಒಂದು ಕಾಫಿ ತೊಗೊಂಡೆ ಇಲ್ಲಿ. ಸಕ್ಕತ್ತಾಗಿದೆ ಗುರು ಕಾಫಿ ಅಂತೂ. ಬೆಳಗ್ಗೆ ಚಳಿಲಿ ಇದೆ. ಈಗ ನೆಕ್ಸ್ಟ್ ಇಲ್ಲಿ ಬ್ರೇಕರ್ಸ್ ಅಟ್ಯಾಚ್ ಮಾಡ್ಕೊಳೋದ್ರಿಂದ ಒಂದು 10 ನಿಮಿಷ ಹಾಲ್ಟ್ ಇದೆ. ಅದು ಬೇರೆ ನಮ್ಮ ಮುಂದೆನೇ ಹೋಗಿದೆ ಬಿಜಾಪುರ ಮಂಗಳೂರು ಎಕ್ಸ್ಪ್ರೆಸ್ಸು. ಅದರಿಂದ ಸ್ವಲ್ಪ ಇವಾಗ ಡಿಲೇ ಆಗ್ಬೋದು ನಮ್ಮ ಟ್ರೈನು.
ನೋಡಿ ನಮ್ಮ ದಸರಾ ಸ್ಪೆಷಲ್ ಅಂದರೆ ಯಶವಂತಪುರ ಮಂಗಳೂರು ದಸರಾ ಸ್ಪೆಷಲ್ ಎಕ್ಸ್ಪ್ರೆಸ್ ಬಂದೈತ್ರಿ ಈಗ ಸುಬ್ರಹ್ಮಣ್ಯ ರೋಡ್ಗೆ. ನಾನು ಆ್ಯಕ್ಚುಲಿ ಈ ಥರ ಏನೋ ವಾಯ್ಸ್ ಕೊಡ್ತಾಯಿದ್ದೀನಿ ಅಂದರೆ ನಾನು ವೀಡಿಯೋ ಎಲ್ಲ ಮಾಡಿಟ್ಟಿದ್ದೆ, ಆದರೆ ನಾವು ವೀಡಿಯೋ ಅದು ಡಿಲೀಟ್ ಆಗಿಬಿಟ್ಟಿದೆ. ಇದೆಲ್ಲ ಮಂಗಳೂರಿಗೆ ಬರೋದು ಇಲ್ಲಿಂದ ಯಾವ ಸ್ಟೇಷನ್ಸ್ ಇದೆಯೋ ಅಷ್ಟು ವೀಡಿಯೋ ಮಾಡಿದರೆ ವಾಯ್ಸ್ ರೆಕಾರ್ಡ್ ಆಗಿಲ್ಲ, ಅದರಿಂದ ನಾನು ಈ ಥರ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಕ್ಷಮಿಸ್ಬಿಡಿ. ಈಗ ನಮ್ಮ ಟ್ರೈನ್ ಆ್ಯಕ್ಚುಲಿ ಸುಬ್ರಹ್ಮಣ್ಯ ರೋಡಿಗೆ ಬರೋ ಟೈಮಿಂಗ್ ಇತ್ತು 8 ಗಂಟೆ 25 ನಿಮಿಷಕ್ಕೆ, ಆದರೆ ಬಂದಿತ್ತಲ್ಲಿ 8 ಗಂಟೆ 45 ನಿಮಿಷ, ಅಂದರೆ 20 ನಿಮಿಷ ಡಿಲೇಯಿಂದ ಬಂದಿತ್ತು. ಮತ್ತು 10 ನಿಮಿಷ ಹೊಲ್ಟಿತ್ತು. 10 ನಿಮಿಷ ಹೊಲ್ಟಿಕ್ಕೆ ಅಂದರೆ ನಮ್ಮ ಸಕಲೇಶ್ಪುರದಲ್ಲಿ ಬ್ರೇಕರ್ಸ್ ಅಟ್ಯಾಚ್ ಮಾಡ್ಕೊಂಡಿದ್ರಲ್ಲ, ಅದನ್ನ ಇಲ್ಲಿ ಡಿಟ್ಯಾಚ್ ಮಾಡಿದ್ರು. ಮತ್ತು ಇನ್ನೊಂದು ಹೇಳಬೇಕು ಅಂದರೆ ನಮ್ಮ ಯಶವಂತಪುರದಿಂದ ಹೊರಟಾಗ 1-1.5 ಗಂಟೆ ಡಿಲೇ ಇತ್ತು ಗಾಡಿ, ಅದನ್ನು ಪಿಕಪ್ ಮಾಡ್ಕೊಂಡು 20 ನಿಮಿಷದಿಂದ ಡಿಲೇ ಆಗಿದೆ. ನೋಡ್ಕೊಬೋದು, ಇಲ್ಲೇ ಎಕ್ಸ್ಟ್ರಾ ಬ್ರೇಕರ್ಸ್ ಅಟ್ಯಾಚ್ ಮಾಡ್ಕೊಂಡಿದ್ರೆ ಇಲ್ಲೇ ಡಿಟ್ಯಾಚ್ ಆಗಿದೆ. ಯಶವಂತಪುರ ಮಂಗಳೂರು ದಸರಾ ಸ್ಪೆಷಲ್ ಎಕ್ಸ್ಪ್ರೆಸ್ ಬಂದೈತ್ರಿ ಈಗ ಕಬಕ ಪುತ್ತೂರು ರೈಲ್ವೆ ಸ್ಟೇಷನ್. ಸ್ಟೇಷನ್ ಕೋಡ್ ಬಂದುಬಿಟ್ಟು KBPR.
ಆ್ಯಕ್ಚುಲಿ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 9:23 ಆದರೆ ಬಂದಿತ್ತು ಇಲ್ಲಿ 9:50 ಅಂದ್ರೆ 17 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಆಲ್ಟ್ ಇದೆ. ನನಗೇನು ಬೇಜಾರಾಯ್ತು, ನಾನು ವಾಯ್ಸ್ ಎಲ್ಲ ವೀಡಿಯೋ ಮಾಡಿ ಇಟ್ಕೊಂಡಿದ್ದೇವೆ, ಎಲ್ಲ ಡಿಲೀಟ್ ಆಗಿಬಿಟ್ಟಿದೆ. ವಾಯ್ಸ್ ಒಂದೊಂದ್ರೆ ವಾಯ್ಸ್ ಕ್ಲೀನಾಗಿಲ್ಲ. ಒಂದು ಮೈಕ್ ತೊಗೊಂಡಿದ್ದೆ, ಆ ಮೈಕ್ ಕರೆಕ್ಟಾಗಿ ವರ್ಕ್ ಆಗಲಿಲ್ಲ. ಅದೇ ಮಾಡಿ ದೊಡ್ಡ ತಪ್ಪಾಯಿತು. ನಾನು ನಾರ್ಮಲಿ ಈ OnePlus ಮೈಕ್ ಯೂಸ್ ಮಾಡ್ಕೊತಿದ್ದೆ ನಾನು. ಅದನ್ನ ತೊಗೊಂಬಂದು ಯಾವುದೋ ಇನ್ನೊಂದು ತೊಗೊಂಬಂದೆ, ಅದೇ ಪ್ರಾಬ್ಲಮ್ ಆಯಿತು ವಿಡಿಯೋ ರೆಕಾರ್ಡಿಂಗಲ್ಲಿ. ಸೊ ಗೈಸ್ ಫೈನಲಿ ನಾವು ರೀಚ್ ಆಗಿದ್ದೀವಿ ಮಂಗಳೂರು ಜಂಕ್ಷನ್ಗೆ. ಆ್ಯಕ್ಚುಲಿ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು 11:15 ಬಂದಿತ್ತು. ಇಲ್ಲಿ 11:10 ಅಂದರೆ 5 ನಿಮಿಷ ಬಿಫೋರಲ್ಲಿ ಬಂದಿದ್ದೀವಿ. ಮತ್ತು ಎದುರುಗಡೆ ಪ್ಯಾರಲಲ್ ರನ್ ಕೂಡ ಹೋಗ್ತಿದೆ ವ್ಯಾಪ್7 ಜೊತೆಗೆ. ನಾನು ವಾಯ್ಸ್ ಡಿಲೀಟ್ ಆಗಿರೋದ್ರಿಂದ ಅದೊಂದು ಬೇಜಾರಾಗ್ತಿದೆ ಅಷ್ಟೇ. ಏನಿಲ್ಲ, ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ನೋಡ್ಬೋದು, ದಸರಾ ಸ್ಪೆಷಲ್ ಆಗಿದ್ರು ಆನ್ ಟೈಮಲ್ಲಿ ಮೇಂಟೈನ್ ಮಾಡಿದ್ರೆ ಗಾಡಿ. ಹೊರಡ್ಬೇಕಾದ್ರೆ 1.5 ಗಂಟೆ ಡಿಲೇ ಇತ್ತು ಯಶವಂತಪುರದಿಂದ ಹೊರಟಾಗ. ಅದೇ ಆನ್ ಟೈಮಲ್ಲಿ ನಾವು ರೀಚ್ ಆಗಿದ್ದೀವಿ. ಜರ್ನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಸೂಪರ್ ಆಗಿತ್ತು. ಮತ್ತು ವೀಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇದೊಂದು ಕ್ಷಮಿಸ್ಬಿಡಿ, ಇದೊಂದು ಆಗಿರೋದ್ರಿಂದ ವಾಯ್ಸ್ ಡಿಲೀಟ್ ಆಗಿರೋದ್ರಿಂದ ಈ ಥರ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಮತ್ತು ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ಥರ ಜರ್ನೀಸ್ ಮಾಡ್ತಾಯಿರ್ತೀನಿ. ಸಿಗೋಣ ಇನ್ನೊಂದು ಹೊಸ ಟ್ರೈನ್ ಜರ್ನಿಲಿ. ನೋಡ್ಬೋದು LH ಕೂಡ ಇದೆ. ಸಿಗೋಣ ಇನ್ನೊಂದು ಹೊಸ ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.